ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನಕಲೋಕ. ಈ ವಿಡಿಯೋದಲ್ಲಿ ಅಡೋಬ್ ಪೇಜ್ ಮೇಕರ್ ಅಲ್ಲಿ ಸಿಂಗಲ್ ಲೈನ್ ನೋಟ್ಬುಕ್ ಪೇಜ್ ಅನ್ನ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಇಲ್ಲಿ ನೀವು ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಾ, ಇದು ಸಿಂಗಲ್ ಲೈನ್ ನೋಟ್ಬುಕ್ ಪೇಜ್. ಅಡೋಬ್ ಪೇಜ್ ಮೇಕರ್ ಅಲ್ಲಿ ಒಂದು ಸಿಂಗಲ್ ಲೈನ್ ನೋಟ್ಬುಕ್ ಪೇಜ್ ಅನ್ನ ನಾವು ಕ್ರಿಯೇಟ್ ಮಾಡಬೇಕು. ಅದು ಹೇಗೆ ಅಂತ ಈಗ ತಿಳ್ಕೊಳ್ಳೋಣ. ಸ್ನೇಹಿತರೆ, ಇಲ್ಲಿ ನಾನು ಅಡೋಬ್ ಪೇಜ್ ಮೇಕರ್ ಅನ್ನ ಓಪನ್ ಮಾಡಿದ್ದೀನಿ. ಇದರಲ್ಲಿ ಪೇಜ್ ಇಲ್ಲ, ನಾವು ಫಸ್ಟ್ ಪೇಜ್ ಸೆಟಪ್ ಮಾಡ್ಕೋಬೇಕು. ಫೈಲ್ ಅಲ್ಲಿ ಹೋಗೋಣ, ನ್ಯೂ ಅಂತ ಕ್ಲಿಕ್ ಮಾಡಿ, ಅಥವಾ ನಿಮ್ಮ ಕೀಬೋರ್ಡ್ ಅಲ್ಲಿ Ctrl+N ಅಂತ ಕ್ಲಿಕ್ ಮಾಡಿದ್ರೆ ಸಹಿತ ನ್ಯೂ ಪೇಜ್ ಬರುತ್ತೆ. ಓಕೆ, ಇಲ್ಲಿ ನ್ಯೂ ಪೇಜ್ ಡಾಕ್ಯುಮೆಂಟ್ ಸೆಟಪ್ ಅಂತ ಇಲ್ಲಿ ಕೇಳ್ತಾ ಇದೆ. ನಮಗೆ ಯಾವ ರೀತಿ ಪೇಜ್ ಬೇಕೋ ಅದನ್ನು ನಾವಿಲ್ಲಿ ಸೆಟಪ್ ಮಾಡ್ಕೋಬಹುದು. ಪೇಜ್ ಸೈಜ್ ಇಲ್ಲಿ ಡಿಫ್ರೆಂಟ್ ಏನೋ ಸ್ಟ್ಯಾಂಡರ್ಡ್ ಪೇಪರ್ ಸೈಜಸ್ ಸಿಗ್ತವೆ. ನಾವಿಲ್ಲಿ ಯಾವ್ದು ತಗೊಳ್ಳೋಣ, A4 ಅಂತ ತಗೊಳ್ಳೋಣ. ನಾರ್ಮಲ್ ಆಗಿ ನಾವು ಬಳಸುವಂತ ಪೇಪರ್ A4 ಸೈಜ್ ಆಗಿರುತ್ತೆ. ಅಥವಾ ನಿಮಗೆ ಬೇರೆ ಯಾವುದೇ ಒಂದು ಸೈಜ್ ಬೇಕಾಗಿದ್ರೆ ಇಲ್ಲಿ ಡೈಮೆನ್ಷನ್ಸ್ ಅಲ್ಲಿ ವಿಡ್ತ್ ಮತ್ತು ಹೈಟ್ ಅನ್ನು ಕೊಟ್ಟಿರ್ತಾರೆ. ಎಷ್ಟು ಬೇಕೋ ಅಷ್ಟು ನೀವು ಟೈಪ್ ಮಾಡಿ ಆ ರೀತಿಯಾಗಿ ಪೇಜ್ ತಗೋಬಹುದು. ಅನಂತರ ಪೇಜ್ ಓರಿಯೆಂಟೇಷನ್ ಏನಾಗಿರಬೇಕು, ಟಾಲ್ ಬೇಕು, ವೈಡ್ ಬೇಕು. ಟಾಲ್ ಅಂದ್ರೆ ಆ ಪೇಜ್ ಒಂದು ಹೈಟ್ ಜಾಸ್ತಿ ಆಗಿರುತ್ತೆ, ವೈಡ್ ಅಂತ ತಗೊಂಡ್ರೆ ಅಗಲ ಜಾಸ್ತಿ ಆಗಿರುತ್ತೆ. ಓಕೆ, ನಾರ್ಮಲ್ ಆಗಿ ನೋಟ್ಬುಕ್ಸ್ ಎಲ್ಲ ಟಾಲ್ ಓರಿಯೆಂಟೇಷನ್ ಅಲ್ಲಿ ಇರ್ತವೆ, ಟಾಲ್ ಅಂತ ತಗೊಳ್ಳೋಣ. ಇಲ್ಲಿ ಆಪ್ಷನ್ಸ್ ಅಲ್ಲಿ ಡಬಲ್ ಸೈಡೆಡ್ ಪೇಜ್ ಬೇಕೋ ಸಿಂಗಲ್ ಪೇಜ್ ಬೇಕು ಅಂತ ಕೇಳ್ತಾ ಇದೆ. ನಮಗೆ ಡಬಲ್ ಸೈಡ್ ಬೇಡ. ಡಬಲ್ ಸೈಡ್ ಅನ್ನು ನಾವು ಕ್ಯಾನ್ಸಲ್ ಮಾಡಿದ್ರೆ ಅದು ಸಿಂಗಲ್ ಪೇಜ್ ಆಗಿ ಬಂದಿರುತ್ತೆ. ನಂಬರ್ ಆಫ್ ಪೇಜಸ್ ಇಲ್ಲಿ ಎಷ್ಟು ಬೇಕು ಅಂತ ಕೇಳ್ತಾ ಇದೆ. ನಮಗೆ ಸದ್ಯಕ್ಕೆ ಓನ್ಲಿ ಒನ್ ಪೇಜ್ ಬೇಕು, ಒನ್ ಪೇಜ್ ಅಂತ ತಗೊಳ್ಳೋಣ. ನಂತರ ಇಲ್ಲಿ ಮಾರ್ಜಿನ್ಸ್ ಇದಾವೆ. ಮಾರ್ಜಿನ್ಸ್ 0.98 ಮತ್ತು 0.78 ಅಂತ ಡಿಫಾಲ್ಟ್ ಆಗಿ ಬಂದಿದ್ದಾವೆ. ಇದನ್ನೆಲ್ಲ ತೆಗೆದು ನಾನು 0 ಅಂತ ಮಾಡ್ತೀನಿ. ಸುತ್ತಲೂ ಮಾರ್ಜಿನ್ಸ್ 0 ಅಂತ ಕೊಡೋಣ. ಓಕೆ, 0 ಅಂತ ಕೊಟ್ಟಿದ್ದೀವಿ. ಆನಂತರ ಓಕೆ ಅಂತ ಕ್ಲಿಕ್ ಮಾಡೋಣ. ನಾವು ಇಲ್ಲೇನು ಸೆಲೆಕ್ಟ್ ಮಾಡಿದೀವೋ ಆ ರೀತಿಯಾಗಿ ಇಲ್ಲಿ ಪೇಜ್ ಸೆಟಪ್ ಬಂದಿದೆ. ಓಕೆ, ಈ ಪೇಜ್ ಅಲ್ಲಿ ನಾವು ಈಗ ಏನು ಸಿಂಗಲ್ ಲೈನ್ ನೋಟ್ಬುಕ್ ಪೇಜ್ ಅನ್ನ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಓಕೆ, ಈ ಕಂಟ್ರೋಲ್ ಪ್ಯಾಲೆಟ್ ಅನ್ನ ನಾನು ಇಲ್ಲಿ ಸೈಡ್ ಅಲ್ಲಿ ಸೇರಿಸ್ತಾ ಇದ್ದೀನಿ. ಓಕೆ, ನನಗೆ ಪೇಪರ್ ಪೂರ್ತಿ ಕಾಣಿಸ್ತಾ ಇಲ್ಲ, ಬಾಟಮ್ ಒಂದಷ್ಟು ಸ್ಪೇಸ್ ಕೆಳಗಡೆ ಹೋಗ್ತಾ ಇದೆ. ಈ ಒಂದು ಪೇಪರ್ ಪೂರ್ತಿ ಕಾಣಿಸ್ಲಿಕ್ಕೆ ನಾನು ಜೂಮ್ ಔಟ್ ಮಾಡ್ತೀನಿ. Ctrl- ಅಂತ ಮಾಡೋಣ, ಜೂಮ್ ಔಟ್ ಆಗಿದೆ. ಓಕೆ, Ctrl+ ಮಾಡಿದ್ರೆ ಪೇಪರ್ ದೊಡ್ಡದಾಗುತ್ತೆ. Ctrl+ ಮಾಡಿದ್ರೆ ಫಿಟ್ ಇನ್ ವಿಂಡೋ ಆಗುತ್ತೆ. ಓಕೆ, ಇಲ್ಲಿ ಫಿಟ್ ಇನ್ ವಿಂಡೋ ಹೀಗೆ ಇರಲಿ. ಓಕೆ, ಈಗ ನಾವು ಇದರಲ್ಲಿ ಲೈನ್ಸ್ ಅನ್ನ ಹಾಕಬೇಕು. ಫಸ್ಟ್ ಟಾಪ್ ಅಲ್ಲಿ ನಾವು ಹಾರಿಜಾಂಟಲ್ ಮಾರ್ಜಿನ್ ಲೈನ್ ಅನ್ನು ಹಾಕೊಳ್ಳೋಣ. ಇಲ್ಲಿ ನಮಗೆ ಕನ್ಸ್ಟ್ರೇನ್ಡ್ ಲೈನ್ ಟೂಲ್ ಅಂತ ಇದೆ. ಈ ಕನ್ಸ್ಟ್ರೇನ್ಡ್ ಲೈನ್ ಟೂಲ್ ಯಾವಾಗಲೂ ನಮಗೆ ಸ್ಟ್ರೇಟ್ ಲೈನ್ ಆಗಿ ಬರ್ತಾ ಇರುತ್ತೆ. ಸ್ಟ್ರೇಟ್ ಲೈನ್ ಆಗಿ ನಾವು ಲೈನ್ ಅನ್ನ ಡ್ರಾ ಮಾಡಬಹುದು. ಓಕೆ, ಅದನ್ನ ಸೆಲೆಕ್ಟ್ ಮಾಡಿ ಇಲ್ಲೊಂದು ಸ್ಟ್ರೇಟ್ ಲೈನ್ ಅನ್ನ ಹಾಕೊಂಡಿರ್ತೀವಿ. ಓಕೆ, ಇದನ್ನ ನಾವು ಮೇಲೆ ಕೆಳಗಡೆ ಎಷ್ಟು ಬೇಕೋ ಅಷ್ಟು ಸ್ಪೇಸ್ ಅನ್ನ ಅಡ್ಜಸ್ಟ್ ಮಾಡಿ ಇಟ್ಕೋಬಹುದು. ಇದೇ ರೀತಿಯಾದಂತಹ ಲೈನ್ಸ್ ನನಗೆ ಇನ್ನು ಕೆಳಗಡೆ ಬೇಕು. ಅದಕ್ಕೇನ್ ಮಾಡೋದು, ಈ ಲೈನ್ ಅನ್ನ ಸೆಲೆಕ್ಟ್ ಮಾಡಿದ್ದೀನಿ. ಕಾಪಿ ಮಾಡೋಣ, ಎಡಿಟ್ ಅಲ್ಲಿ ಹೋಗಿ ಕಾಪಿ. ಇದನ್ನ ನಾವು ಪೇಸ್ಟ್ ಮಾಡ್ಕೋಬೇಕು. ಇಲ್ಲಿ ಬರೀ ಪೇಸ್ಟ್ ಅಂತಲ್ಲ, ನಮಗೆ ಇಲ್ಲಿ ಒಂದು ಆಪ್ಷನ್ ಸಿಗುತ್ತೆ, ಪೇಸ್ಟ್ ಮಲ್ಟಿಪಲ್ ಅಂತ. ಅಂದ್ರೆ ಪೇಸ್ಟ್ ಅಂತ ಕೊಟ್ಟರೆ ಓನ್ಲಿ ಸಿಂಗಲ್ ಲೈನ್ ಪೇಸ್ಟ್ ಆಗುತ್ತೆ. ಪೇಸ್ಟ್ ಮಲ್ಟಿಪಲ್ ಅಂತ ಕೊಟ್ಟರೆ ನಾವು ಇಲ್ಲಿ ಎಷ್ಟು ನಂಬರ್ ಆಫ್ ಕಾಪೀಸ್ ಅಂತ ಕೊಡ್ತೀವೋ ಅಷ್ಟು ಲೈನ್ಸ್ ಪೇಸ್ಟ್ ಆಗುತ್ತೆ. ಓಕೆ, ನಮಗಿಲ್ಲಿ 30 ಲೈನ್ಸ್ ಬೇಕು. 30 ಲೈನು ಇಲ್ಲಿ ನಮಗೆ ಪೇಸ್ಟ್ ಮಾಡಿ ಕೊಡುತ್ತೆ. ಅದು ಹೇಗಿರಬೇಕು, ಹಾರಿಜಾಂಟಲ್ ಆಫ್ಸೆಟ್ ಅಂತ ಇದೆ, ವರ್ಟಿಕಲ್ ಆಫ್ಸೆಟ್ ಅಂತ ಇದೆ. ಹಾರಿಜಾಂಟಲ್ ಆಫ್ಸೆಟ್ ಅಂದ್ರೆ ಈ ಲೈನ್ ಏನ್ ಸ್ಟಾರ್ಟಿಂಗ್ ಪಾಯಿಂಟ್ ಇದೆ ಅದರಿಂದ ನಮಗೆ ಒಂದಿಷ್ಟು ಸ್ಪೇಸ್ ಬಿಟ್ಟು ನೆಕ್ಸ್ಟ್ ಲೈನು ಪೇಸ್ಟ್ ಆಗ್ತಾ ಇರುತ್ತೆ. ಓಕೆ, ನಮಗೆ ಹಾರಿಜಾಂಟಲ್ ಆಫ್ಸೆಟ್ ಬೇಡ, 0 ಅಂತ ಮಾಡೋಣ. ವರ್ಟಿಕಲ್ ಆಫ್ಸೆಟ್ ಅಂದ್ರೆ ಆ ಲೈನ್ ಕೆಳಗಡೆ ಎಷ್ಟು ಸ್ಪೇಸ್ ಬೇಕು ಅದನ್ನ ಇಲ್ಲಿ ಕೇಳ್ತಾ ಇದೆ. ಅದನ್ನ ನಾವು ಇಲ್ಲಿ ಏನ್ ಮಾಡೋಣ, 0.38 ಅಂತ ಕೊಡೋಣ. ನಿಮ್ಗೆ ಬೇಕಿದ್ರೆ ಹೆಚ್ಚು ಕಡಿಮೆ ಮಾಡ್ಕೋಬಹುದಲ್ಲ ವರ್ಟಿಕಲ್ ಆಫ್ಸೆಟ್ ಸ್ಪೇಸಿಂಗ್ ಅನ್ನ. ನಾನು ಇಲ್ಲಿ 0.38 ಅಂತ ಕೊಟ್ಟಿದ್ದೀನಿ. 30 ಕಾಪೀಸ್ ಅಂತ ಮೆನ್ಷನ್ ಮಾಡಿದ್ದೀನಿ. ಓಕೆ ಅಂತ ಕೊಡ್ತೀನಿ. ಇಲ್ಲಿ 30 ಲೈನ್ ನಮ್ಗೆ ಇಲ್ಲಿ ಪೇಸ್ಟ್ ಆಗಿ ಬಂದಿದ್ದಾವೆ. ಓಕೆ, ಇಲ್ಲಿ ನೋಡಿ ಕೆಲವೊಂದಿಷ್ಟು ಲೈನ್ಸ್ ಈ ಒಂದು ಪೇಜ್ ದಾಟಿ ಕೆಳಗಡೆ ಬಂದಿದ್ದಾವೆ. ಓಕೆ, ಈ ಪೇಜ್ ದಾಟಿ ಕೆಳಗಡೆ ಬಂದಿರುವಂತ ಲೈನ್ಸ್ ಅನ್ನ ನಾನು ಇಲ್ಲಿ ಡಿಲೀಟ್ ಮಾಡ್ತೀನಿ. ಆ 3 ಲೈನ್ಸ್ ಅನ್ನ ನಾನು ಹೀಗೆ ಸೆಲೆಕ್ಟ್ ಮಾಡಿದ್ದೀನಿ. ಡಿಲೀಟ್ ಅಂತ ಕೊಟ್ರೆ ಆ 3 ಲೈನ್ಸ್ ಡಿಲೀಟ್ ಆಗ್ತವೆ. ಓಕೆ, ಈಗ ಮತ್ತೆ ನಾನು Ctrl+ ಅಂತ ಕೊಡ್ತೀನಿ. ಫಿಟ್ ಇನ್ ವಿಂಡೋ ಆಗಿ ಬಂದಿದೆ. ಓಕೆ, ಇದ್ರ ಜೊತೆಗೆ ನನಗೆ ಒಂದು ವರ್ಟಿಕಲ್ ಮಾರ್ಜಿನ್ ಲೈನ್ ಬೇಕು. ಅದಕ್ಕೆ ಏನ್ ಮಾಡೋದು, ಅಗೇನ್ ಕನ್ಸ್ಟ್ರೇನ್ಡ್ ಲೈನ್ ಟೂಲ್ ಅನ್ನು ತಗೊಂಡಿದ್ದೀನಿ. ಇಲ್ಲಿ ವರ್ಟಿಕಲ್ ಆಗಿ ಒಂದು ಲೈನ್ ಅನ್ನ ನಾನು ಡ್ರಾ ಮಾಡ್ತೀನಿ. ಡ್ರಾ ಮಾಡಿದೀನಿ. ಈಗ ನನಗೆ ಈ ಮಾರ್ಜಿನ್ಸ್ ಲೈನು ಡಬಲ್ ಲೈನ್ ಆಗಿ ಬರಬೇಕು. ಅದಕ್ಕೆ ಏನ್ ಮಾಡೋಣ,
ಮೊದಲನೇದಾಗಿ ಟಾಪ್ ಹಾರಿಜಾಂಟಲ್ ಮಾರ್ಜಿನ್ ಲೈನ್ ಅನ್ನು ಸೆಲೆಕ್ಟ್ ಮಾಡಿದ್ದೀನಿ. ಇದು ಡಬಲ್ ಲೈನ್ ಆಗಬೇಕಾದ್ರೆ ಎಲಿಮೆಂಟ್ಸ್ ಅಲ್ಲಿ ಹೋಗಿ ಸ್ಟ್ರೋಕ್ ಅಂತ ಒಂದು ಆಪ್ಷನ್ ಇದೆ, ಪಕ್ಕದಲ್ಲಿ ಬಂದು ಇಲ್ಲಿ 4 ಪಾಯಿಂಟ್ ಅಂತ ಇದೆ. ಓಕೆ, ಇದು ಡಬಲ್ ಲೈನ್ ಆಗಿ ನಮಗೆ ಕನ್ವರ್ಟ್ ಮಾಡುತ್ತೆ. ಈ ಲೈನ್ ಕಲರ್ ಏನಾಗಿರಬೇಕು, ಲೈನ್ ಕಲರ್ ನಮಗೆ ರೆಡ್ ಅಥವಾ ಬೇರೆ ರೀತಿ ಒಂದು ಮೆಜೆಂಟಾ ಕಲರ್ ಆಗಿ ನಾವು ಮಾಡ್ಕೋಬಹುದು. ಇಲ್ಲಿ ನನಗೆ ಮೆಜೆಂಟಾ ಕಲರ್ ಅಂತ ತಗೊಳ್ತೀನಿ. ಓಕೆ, ಇಲ್ಲಿ ಕಲರ್ ಪ್ಲೇಟ್ ಓಪನ್ ಆಗಿದೆ. ಕಲರ್ ಪ್ಲೇಟ್ ಅಲ್ಲಿ ಮೊದಲೇ ಒಂದು ಲೈನ್ ಟೂಲ್ ಅನ್ನ ಸೆಲೆಕ್ಟ್ ಮಾಡಿದ್ದೀನಿ. ಈಗ ಮೆಜೆಂಟಾ ಅಂತ ಕ್ಲಿಕ್ ಮಾಡ್ತೀನಿ, ಅದು ಮೆಜೆಂಟಾ ಕಲರ್ ಅಲ್ಲಿ ಬಂದಿರುತ್ತೆ. ಹಾಗೆ ಇದು ವರ್ಟಿಕಲ್ ಮಾರ್ಜಿನ್ ಲೈನ್ ಅನ್ನ ಸೆಲೆಕ್ಟ್ ಮಾಡಿ ಇದನ್ನು ಕೂಡ ಡಬಲ್ ಲೈನ್ ಆಗಿ ಕನ್ವರ್ಟ್ ಮಾಡೋಣ. ಎಲಿಮೆಂಟ್ಸ್ ಅಲ್ಲಿ ಹೋಗಿ ಸ್ಟ್ರೋಕ್, ಇದರ ಪಕ್ಕದಲ್ಲಿ ಬಂದರೆ ಇಲ್ಲಿ 4 ಪಾಯಿಂಟ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ ಇದು ಕೂಡ ಡಬಲ್ ಲೈನ್ ಆಗಿ ಕನ್ವರ್ಟ್ ಆಗಿರುತ್ತೆ. ಇದಕ್ಕೂ ಕೂಡ ಲೈನ್ ನಾವು ಮೆಜೆಂಟಾ ಆಗಿ ಕನ್ವರ್ಟ್ ಮಾಡೋಣ. ಓಕೆ, ಇದ್ರ ಜೊತೆಗೆ ಇಲ್ಲಿ ನಮಗೆ ಬಾಟಮ್ ಕೂಡ ಒಂದು ಮಾರ್ಜಿನ್ ಇರುತ್ತೆ. ಓಕೆ, ಬಾಟಮ್ ಅಲ್ಲೂ ಕೂಡ ಒಂದು ಮಾರ್ಜಿನ್ ಇರುತ್ತೆ. ಈ ಕೊನೆ ಲೈನ್ ಅನ್ನ ಬಾಟಮ್ ಮಾರ್ಜಿನ್ ಲೈನ್ ಆಗಿ ಕನ್ವರ್ಟ್ ಮಾಡೋಣ. ಇದನ್ನು ಕೂಡ ನಾನು ಮೆಜೆಂಟಾ ಕಲರ್ ಅಲ್ಲಿ ಕನ್ವರ್ಟ್ ಮಾಡ್ತೀನಿ. ಆನಂತರ ಇದನ್ನು ನಾವು ಡಬಲ್ ಲೈನ್ ಆಗಿ ಮಾಡ್ಕೋಬಹುದು. ಬೇಕಿದ್ರೆ ಸಿಂಗಲ್ ಲೈನ್ ಆಗಿ ಹಾಗೆ ಬಿಡಬಹುದು, ಡಬಲ್ ಲೈನ್ ಆಗಿ ಮಾಡಿಬಿಡೋಣ. ಎಲಿಮೆಂಟ್ಸ್ ಅಲ್ಲಿ ಹೋಗೋಣ, ಸ್ಟ್ರೋಕ್ ಇಂದ ಈ ಕಡೆ ಪಕ್ಕದಲ್ಲಿ ಬಂದು 4 ಪಾಯಿಂಟ್ ಅಂತ ಕ್ಲಿಕ್ ಮಾಡಿ ಇದು ಕೂಡ ಡಬಲ್ ಲೈನ್ ಆಗಿ ಬಂದಿರುತ್ತೆ. ಈ ಒಂದು ಪೇಜ್ ಅಲ್ಲಿ ಇದು ಬಾಟಮ್ ಮಾರ್ಜಿನ್, ಇದು ಲೆಫ್ಟ್ ಮಾರ್ಜಿನ್, ಇಲ್ಲಿ ಮೇಲ್ಗಡೆ ಇರೋದು ಟಾಪ್ ಮಾರ್ಜಿನ್ ಆಗಿರುತ್ತೆ. ಓಕೆ, ಈ ಟಾಪ್ ಮಾರ್ಜಿನ್ಸ್ ಮೇಲೆ ನಮ್ಗೆ ಇಲ್ಲಿ ಡೇಟು ಮತ್ತು ಪೇಜ್ ನಂಬರ್ ಅನ್ನ ಬರ್ಕೊಳ್ಳಿಕ್ಕೆ ಒಂದು ರೌಂಡೆಡ್ ರೆಕ್ಟ್ಯಾಂಗಲ್ ಅನ್ನ ಮಾಡ್ಕೋಬೇಕು. ಅದನ್ನೇನ್ ಮಾಡೋಣ, ಇಲ್ಲಿ ರೆಕ್ಟ್ಯಾಂಗಲ್ ಟೂಲ್ ಅನ್ನ ಸೆಲೆಕ್ಟ್ ಮಾಡೋಣ, ಡಬಲ್ ಕ್ಲಿಕ್ ಮಾಡಿದ್ರೆ ಈ ರೀತಿ ರೌಂಡೆಡ್ ಕಾರ್ನರ್ಸ್ ಅಂತ ಬರುತ್ತೆ. ನಮಗೆ ಸ್ವಲ್ಪ ಬೆಂಡ್ ಆಗಬೇಕು, ಈ ರೀತಿಯಾಗಿ ಬೆಂಡ್ ಆಗಿರುವಂತ ಒಂದು ಕಾರ್ನರ್ ನ ಸೆಲೆಕ್ಟ್ ಮಾಡಿ ಒಂದು ರೆಕ್ಟ್ಯಾಂಗಲ್ ಅನ್ನ ಡ್ರಾ ಮಾಡೋಣ. ರೆಕ್ಟ್ಯಾಂಗಲ್ ಡ್ರಾ ಮಾಡಿದೇವ್ರಿ, ಇಷ್ಟಿರ್ಲಿ. ಓಕೆ, ಈ ರೆಕ್ಟ್ಯಾಂಗಲ್ ಲೈನಿಗೂ ಕೂಡ ನಾವು ಮೆಜೆಂಟಾ ಕಲರ್ ಹಾಕೋಣ. ಇದರೊಳಗಡೆ ನಾನು ಡೇಟು ಮತ್ತು ಪೇಜ್ ನಂಬರ್ನ ಬರ್ಕೋಬೇಕು. ಓಕೆ, ಫಸ್ಟ್ ಟೆಕ್ಸ್ಟ್ ಟೂಲ್ ತಗೊಳ್ಳೋಣ. ಟೆಕ್ಸ್ಟ್ ಟೂಲ್ ತಗೊಂಡು ಇಲ್ಲಿ ಹೊರಗಡೆ ಬರ್ಕೊಳ್ಳೋಣ. ಏನು ಡೇಟ್ ಬೇಕು, ಡೇಟು. ಓಕೆ, ಡೇಟ್ ಅಂತ ಬರೋದು. ಮುಂದೆ ನಾನು ಇಲ್ಲಿ ಒಂದು ಲೈನ್ ಅನ್ನ ಹಾಕೊಳ್ತೀನಿ. ಓಕೆ, ನೆಕ್ಸ್ಟ್ ಪೇಜ್ ನಂಬರ್ ಬೇಕು, ಪೇಜ್ ನಂಬರ್. ಇಲ್ಲಿ ಒಂದು ಲೈನ್ ಅನ್ನು ಹಾಕೊಳ್ಳೋಣ. ಓಕೆ, ಹಾಕಿದ್ದೀವಿ. ಇವೆರಡನ್ನು ತಂದು ನಾನೀಗ ಈ ಬಾಕ್ಸ್ ಅಲ್ಲಿ ಇಟ್ಕೊಳ್ತೀನಿ. ಓಕೆ, ಹೀಗೆ ಈ ಕ್ಲಿಪ್ಪು ನಮಗೆ ಆ ಬಾಕ್ಸ್ ಎಷ್ಟಿರುತ್ತೆ ಅಷ್ಟೇ ಇಟ್ಕೋಬೇಕು. ಇಷ್ಟು ಮಾಡಿದ್ದೀನಿ. ಈ ಒಂದು ರೆಕ್ಟ್ಯಾಂಗಲ್ ಅನ್ನ ಸ್ವಲ್ಪ ದೊಡ್ಡದು ಮಾಡೋಣ. ದೊಡ್ಡದು ಮಾಡ್ಕೊಂಡಿದ್ದೀನಿ. ಓಕೆ, ಅಡ್ಜಸ್ಟ್ ಮಾಡ್ಕೋಬಹುದು. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಅಡ್ಜಸ್ಟ್ ಮಾಡ್ಕೋಬಹುದು. ಓಕೆ, ಇದು ಈಗ ಇವೆಲ್ಲನೂ ಸೇರಿಸಿ ನಾನು ಗ್ರೂಪ್ ಮಾಡ್ತೀನಿ. ಕಂಟ್ರೋಲ್ ಜಿ. ಆನಂತರ ಈ ಪೇಜ್ ಅಲ್ಲಿರುವಂತ ಈ ಲೈನ್ ಕೂಡ ಸರಿದಾಡಬಾರ್ದು. ಇವೆಲ್ಲನೂ ಕೂಡ ಸೆಲೆಕ್ಟ್ ಮಾಡಿ ನಾವೇನ್ ಮಾಡೋಣ, ಗ್ರೂಪ್ ಮಾಡೋಣ. ಇಲ್ಲಿ ಪೇಜ್ ನಾನು ಜೂಮ್ ಔಟ್ ಮಾಡ್ತೀನಿ. ಕಂಟ್ರೋಲ್ ಮೈನಸ್ ಜೂಮ್ ಔಟ್ ಆಗಿದೆ. ಈ ಪೂರ್ತಿ ಪೇಜ್ ಅನ್ನ ಸೆಲೆಕ್ಟ್ ಮಾಡಿದ್ದೀನಿ. ಎಲ್ಲ ಲೈನ್ಸ್ ಮತ್ತು ಇಲ್ಲಿರುವಂತ ಎಲ್ಲ ಎಲಿಮೆಂಟ್ಸ್ ಸೆಲೆಕ್ಟ್ ಆಗಿದಾವೆ. ಕಂಟ್ರೋಲ್ ಜಿ ಅಂತ ಕೊಡೋಣ. ಕಂಟ್ರೋಲ್ ಜಿ. ಓಕೆ, ಕಂಟ್ರೋಲ್ 0 ಅಂತ ಕೊಡ್ತೀನಿ. ಫಿಟ್ ಇನ್ ವಿಂಡೋ ಆಗಿದೆ. ಇದು ಸ್ನೇಹಿತರೆ ಅಡೋಬ್ ಪೇಜ್ ಮೇಕರ್ ಅಲ್ಲಿ ಸಿಂಗಲ್ ಲೈನ್ ನೋಟ್ಬುಕ್ ಪೇಜ್ ಅನ್ನ ಕ್ರಿಯೇಟ್ ಮಾಡುವಂತ ಬಗೆ. ಓಕೆ, ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಗಳ ಮುಖಾಂತರ ತಿಳಿಸಿ. ಆನಂತರ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿತ್ತು, ಯೂಸ್ಫುಲ್ ಆಗಿತ್ತು ಅಂದರೆ ಒಂದು ಲೈಕ್ ಕೊಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.